ಅನ್ನದ ಮೇಲೆ ತೋರಿಸಿ ಅದಕ್ಕೆ ಅವಮಾನ ಮಾಡಿದ್ಯಲ್ಲ, ಅದನ್ನ ಯಾರು ಕ್ಷಮಿಸೋಕ್ಕಾಗದೇ ಇರೋವಂಥದ್ದು. ಆ ದೇವರು ಕೂಡ ಇದನ್ನ ಒಪ್ಪಲ್ಲ. ಅದು ಅಸಹ್ಯನೂ ಅಲ್ಲ, ಅವಮಾನನೂ ಅಲ್ಲ, ಅದು ನನ್ನ ಕೋಪ. ಯಾಕೆ ನನ್ನ ಕೋಪನ ನಾನು ತೀರಿಸ್ಕೊಳ್ಬಾರ್ದಾ? ನಿಮ್ ಮಗ ಮತ್ತೆ ಆ ಕುಟುಂಬ ಮಾಡ್ತಿರೋ ನಾಟಕನ ನೀವು ನಂಬೋದಲ್ದೆ ನಾನು ನಂಬು ಅಂತ ಹೇಳ್ತಾ ಇದ್ದೀರಲ್ಲ ಚಂದ್ರು. ನೀನ್ ಹೇಳೋದ್ ನೋಡಿದ್ರೆ ಅವರೇ ನಿನ್ನ ಯಾಮಾರಿಸಿರೋ ತರ ಮಾತಾಡ್ತಿದ್ಯಲ್ಲ. ಹೌದು, ಯಾಮಾರ್ಸಿದ್ದಾರೆ. ಅವಳಿ ಮನೆಗ್ ಬಂದಿದೆ ಯಾಮಾರ್ಸ್ಕೊಂಡಲ್ವಾ? ನನ್ನ ಮಗನ್ ತಲೆ ಕೆಡ್ಸಿ ಎಲ್ರ ಮುಂದೆ ತಾಳಿ ಕಟ್ಟಿಸ್ಕೊಂಡ್ಲಲ್ವಾ? ಅದು ಯಾಮಾರ್ಸಿದಲ್ವಾ? ಈಗ ಅವ್ರ ಕುಟುಂಬನ ನನಗ್ ಗೊತ್ತಿಲ್ದಿರೋ ಹಾಗೆ ಇಲ್ಲಿ ಕರೆಸ್ಕೊಂಡಿದ್ದು ಹಾಗೆ ಅಲ್ವಾ? ಮಾತಾಡಿದ್ರೆ ತವ್ರ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾ ಇರ್ತಾಳಲ್ವಾ? ಯಾಕೆ ಇನ್ನೂ ಇಲ್ಲೇ ಇರಿಸ್ಕೊಂಡಿದ್ದೀರಾ? ಕಳಿಸ್ಬಿಡಿ. ಆಯ್ತು, ಕಳಿಸ್ತೀನಿ. ಅವಳಿಲ್ಲಿಂದ ಹೋದ್ರೆ ಮಗನೂ ಜೊತೆಗೆ ಹೋಗ್ತಾನೆ. ಓಕೆನಾ ನಿನಗೆ? ಅಜ್ಜಿ, ಅಪ್ಪಯ್ಯ, ಕುಮಾರಿ ಅಕ್ಕ ಬಂದಿದ್ದಾಳೆ, ಬನ್ನಿ. ನಿಂಗೇನಾರ ಬುದ್ಧಿಗಿದ್ದು ಇದ್ದೇನವಾ? ನೀ ಯಾಕ ಮನೆತ ಹೋಗಿದೆ? ಮೊದ್ಲೇ ಅವ್ರಿಗೆ ನಮ್ ಕಂಡ್ರ ಆಗಲ್ಲ ಅಂತ ಗೊತ್ತಿಲ್ವಾ? ಅದು ಅಲ್ದೆ ಇದು ನಮ್ಗೆ ಗೊತ್ತಿಲ್ದೇ ಇರೋ ಊರು. ನಿಂಗೇನಾರ ಹೆಚ್ಚು ಕಮ್ಮಿ ಆಗಿದ್ರೆ ನಾವೇನ್ ಮಾಡ್ಬೇಕಾಗಿತ್ತು? ಹೋಗ್ಲಿ ಬಿಡಿ ಅಳಿಂದಿರೆ, ಇನ್ನೊಂದ್ ಕಿತ್ತ ನಿಮ್ಮನ್ ಕೇಳ್ದೆ ಎಲ್ಲೂ ಕಳ್ಸಕ್ಕಿಲ್ಲ. ಕುಮಾರಿ, ನಿಮ್ಮ ಅಕ್ಕ ನಾ ಕೊಟ್ಟಿದ್ದ ತುಪ್ಪನ ತಿನ್ಲಾ? ಏನಂದ್ಲು? ಯಾಕೆ ಏನು ಮಾತಾಡ್ದಂಗ್ ಸುಮ್ಮ ಕುಂತಿದ್ಯಾ? ನೀ ಸುಮ್ಕಿದ್ರೆ ನಾವೇನಂತ ತಿಳ್ಕೊಳ್ಳೋದು? ಏನ್ ಬೇಕಾದ್ರೂ ತಿಳ್ಕೊಳ್ಳಿ. ಯಾಕೆ ಇಷ್ಟೊಂದು ಕೋಪದಲ್ಲಿದ್ಯಾ? ಮಯೂರಿ ಏನಾರು ಹೇಳಿದ್ಲಾ? ಅಲ್ಲ ಕಣವ, ನಾವಿಷ್ಟು ಕೇಳ್ತಾ ಇದ್ರು ಯಾಕವ ಸುಮ್ನೆ ಕೂತಿದ್ಯಾ? ಅದೇನಾಯ್ತು ಅಂತ ಹೇಳವ. ನೀವೀಗ ಅದನ್ನ ತಿಳ್ಕೊಂಡು ಏನ್ ಮಾಡ್ತೀರಾ? ನಿಮ್ಮಿಂದ ಅಕ್ಕನ ಜೀವನನ ಸರಿ ಮಾಡಕ್ ಆಗುತ್ತಾ? ಯಾಕವ ಏನನ್ನೇ ಮಾತಾಡ್ತಾ ಇದ್ಯಾ? ಇವಳು ಮಾತಾಡ್ತಿರೋ ನೋಡ್ತಿದ್ರೆ ಅಲ್ಲೇನೋ ಕೆಟ್ಟದಾಗ ನಡ್ದದೆ ಅನ್ಸ್ತದೆ. ಏನಾಯ್ತು ಅಂತ ಹುಸಿ ಹೇಳು. ಏನು ಅಂತ ಹೇಳಿ ಅಜ್ಜಿ, ಎಲ್ಲ ನಮ್ ಹಣೆ ಬರ. ಗೊತ್ತಿದ್ದು ಹಗಲ್ ಕಣ್ ಬಾವಿಗೆ ಇಳಿಬಿದ್ವಿ. ಈಗ ಅಲ್ಲಿಂದ ಹೊರಗ್ ಬರಕ್ಕೂ ಆಗ್ದೆ, ಅಲ್ಲಿ ಇರೋದಕ್ಕೂ ಆಗ್ದೆ ಒದ್ದಾಡ್ತಿದೀವಿ. ಅಕ್ಕನ್ ಪಾಡ್ ನೆನ್ಸ್ಕೊಂಡ್ರೆ ಕರಳ್ ಕಿತ್ತು ಬರುತ್ತೆ. ಅವ್ರು ನಿಜವಾಗ್ಲೂ ಮನುಷ್ಯರಲ್ಲ. ಅಲ್ಲ ಕಣವ, ನೀನ್ ಹಿಂಗ್ ಒಗ್ಗಟ್ಟಾಗ ಮಾತಾಡಿದ್ರೆ ನಮ್ಗೇನವ ಅರ್ಥ ಆಯ್ತದೆ? ನೀ ಅಲ್ಲಿಗೆ ಹೋಗಿದ್ಕೆ ಮಯೂರಿಗೆ ಏನಾದ್ರು ತೊಂದರೆ ಮಾಡಿದ್ರಾ? ಅವಳಿಗೂ ಮಾಡಿದ್ರು, ಊಟ ತಗೊಂಡು ಹೋಗಿದ್ ನನ್ಗೂ ಬಾಗ್ಲಲ್ಲೇ ನಿಲ್ಸ್ಕೊಂಡು ಸರಿಯಾಗಿ ಅವಮಾನ ಮಾಡಿದ್ರು. ಅಲ್ಲಿ ಹೋಗಿದ್ದಕ್ಕೆ ಒಳ್ಳೆ ಮರ್ಯಾದೆ ಸಿಕ್ತು. ಅಲ್ಲ ಕಣವ, ನೀ ಅಲ್ಲಿಗೆ ಹೋದಾಗ ದೊಡ್ಡ ಯಜಮಾನ್ರು ಚಿಕ್ಕ ಯಜಮಾನ್ರು ಯಾರು ಇರ್ಲಿಲ್ವೇನವ? ಎಲ್ರೂ ಇದ್ರು ಅಪ್ಪಯ್ಯ, ಆದ್ರೂ ಅವ್ರು ಹಾಗೆ ನಡ್ಕೊಂಡ್ರು. ಓಹೋ, ನಿಮ್ಮ ಅಕ್ಕನ್ ನೋಡಿ ತುಂಬಾ ವರ್ಷಗಳಾಗೋಯ್ತಲ್ವಾ? ಅದಕ್ಕೆ ಅವಳನ್ನ ನೋಡೋಣ ಅಂತ ಇಲ್ಲಿಗೆ ಓಡೋಡ್ ಬಂದ್ಬಿಟ್ಟಿದ್ಯಾ. ನಿನ್ನ ಒಳಗಡೆ ಬಿಟ್ಕೊಂಡು ನಮ್ಮ ಇಡೀ ಕುಟುಂಬನ ಬೀದಿಗೆ ತಂದು ನಿಲ್ಸಿದ್ಯಾ. ಇನ್ ಇವಳನ್ನ ಒಳಗಡೆ ಬಿಟ್ಕೊಂಡು ನಮ್ಮನ್ನೆಲ್ಲ ಸಮಾಧಿ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಬಾಗ್ಲು ಓಪನ್ ಇರುತ್ತೆ ಅಂತ ಬೀದಿ ನಾಯಿಗಳೆಲ್ಲ ಮನೆ ಒಳಗಡೆ ಬರೋದಕ್ಕೆ ನೋಡ್ತವೆ. ಅವಳಗಷ್ಟಿಷ್ಟ ಅಂದ್ರೆ ಬೇಕಿದ್ರೆ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಅದನ್ನ ಮಾಡಿ ತಿನ್ಸಿ ಅಲ್ಲೇ ಇರಿಸ್ಕೋ. ಅದು ಬಿಟ್ಟು ನಮ್ಮನೆವರೆಗೂ ತಗೊಂಡು ಬರೋದಲ್ಲ.
ನನ್ಗಿಷ್ಟ ಆಗದೆ ಇರೋದು. ಅವಳು ಹೋಗ್ತೀನಿ ಅಂದ್ರೆ ನೀವೇ ಕಳ್ಸೋದಕ್ಕೆ ರೆಡಿ ಇಲ್ಲ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ ಚಂದ್ರು. ನಮ್ ಎಲ್ರಿಗಿಂತ ಅವಳೇ ನಿಮಗ್ ಮುಖ್ಯ ಆಗೋಗಿದ್ದಾಳೆ ಅಲ್ವಾ? ನನಗ್ ತಾರಕ್ ಹೇಗ್ ಮುಖ್ಯನೋ ಅವನಿಗೆ ಮಯೂರಿನೂ ಹಾಗೆ ಮುಖ್ಯ. ಇದನ್ನ ಹೇಳಿದ್ರೆ ನಿನಗೆ ಕೋಪ ಬರ್ಬೋದು, ಆದ್ರೆ ಇದೇ ಸತ್ಯ. ಆ ಸತ್ಯನ ಸುಳ್ಳು ಮಾಡೋದು ಹೇಗೆ ಅಂತ ಈ ರಾಜೇಶ್ವರಿ ಚೆನ್ನಾಗ್ ಗೊತ್ತು. ಆದ್ರೆ ನೀವು